ಸಿಎಂ ಸಿದ್ದರಾಮಯ್ಯ ಅವರ 15ನೇ ಬಜೆಟ್ನಲ್ಲಿ ಏನುಂಟು ಏನಿಲ್ಲ ನೋಡೋಣ ಬನ್ನಿ. ಅಂಗನವಾಡಿ ಅಭಿವೃದ್ಧಿಗೆ 300 ಕೋಟಿ ಮೀಸಲು, 75,938 ಸ್ಮಾರ್ಟ್ ಫೋನ್ ನೀಡಲು ನಿರ್ಧಾರ, ತರಬೇತಿ ನೀಡಲು 10,000 ಕೋಟಿ ಮೀಸಲು, ಬಾಡಿಗೆ ಅಂಗನವಾಡಿ ಪರವಾಗಿ ಹೊಸ ಅಂಗನವಾಡಿ ಕಟ್ಟಡಗಳ ನಿರ್ಮಾಣ, ಭದ್ರಾವತಿಯಲ್ಲಿ ಹೈಟೆಕ್ ಮೀನು ಮಾರುಕಟ್ಟೆ ಸ್ಥಾಪನೆ. ವೈದ್ಯಕೀಯ ಶಿಕ್ಷಣಕ್ಕೆ ಏನ್ ಕೊಟ್ಟಿದ್ದಾರೆ ಕೊಡುಗೆ? 41 ಹಾಸಿಗೆ ಸಾಮರ್ಥ್ಯದಿಂದ 100 ಹಾಸಿಗೆಗೆ ಉನ್ನತೀಕರಣ. ಬಜೆಟ್ನಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ. ವೈದ್ಯಕೀಯ ಕಾಲೇಜು ನಿರ್ಮಾಣಕ್ಕೆ 400 ಕೋಟಿ ಅನುದಾನ. ಮೈಸೂರಿನಲ್ಲಿ ನೆಪ್ರೋ ಯೂರಾಲಜಿ ಆಸ್ಪತ್ರೆ ಉನ್ನತೀಕರಣ. ಕಲಬುರಗಿಯಲ್ಲಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಘಟಕ, ಸುಳ್ಳು ತಡೆಗಟ್ಟಲು ಕ್ರಮ. ಸತ್ಯ ತಪಾಸಣಾ ತಂಡ ಹಾಗೂ ವಿಶೇಷ ಕೋಶ ರಚನೆ. ಡೀಪ್ ಫೇಕ್, ಸೈಬರ್ ಕ್ರೈಮ್ 43, ಹೊಸ ಪೊಲೀಸ್ ಸಿಇಎನ್ ಠಾಣೆ. ಶಿಕ್ಷಣ ಕ್ಷೇತ್ರಕ್ಕೆ ಈ ರೀತಿಯ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಲವು ಕಾರ್ಯಕ್ರಮಗಳು. ಶಾಲಾ ಕಾಲೇಜು ಕೊಠಡಿಗಳ ನಿರ್ಮಾಣಕ್ಕೆ 850 ಕೋಟಿ ಅನುದಾನ. ಅಲ್ಪಸಂಖ್ಯಾತರಿಗೆ ಬಂಪರ್. ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಉತ್ತಮ ಶಿಕ್ಷಣ. 50 ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನಿರ್ಮಾಣ. 100 ಹೊಸ ಮೌಲಾನಾ ಆಜಾದ್ ಶಾಲೆಗಳ ನಿರ್ಮಾಣ. ಅಲ್ಪಸಂಖ್ಯಾತ ಮಹಿಳೆಯರಿಗೆ ಆರ್ಥಿಕ ಉತ್ತೇಜನ. ಉದ್ಯೋಗ ಚಟುವಟಿಕೆಗಳಿಗೆ ಉತ್ತೇಜನ. ನಿದ್ಲಾಕ್ ಅನುದಾನ. 100 ವಿದ್ಯಾರ್ಥಿ ನಿಲಯಗಳ ನಿರ್ಮಾಣ. ಹೊಸ ಸ್ವಸಹಾಯ ಗುಂಪುಗಳಿಗೆ 100 ಕೋಟಿ ಮೀಸಲು. ಪ್ರವಾಸಿ ತಾಣಗಳಿಗೆ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ನೋಡಿ. 10 ಪ್ರವಾಸಿ ತಾಣಗಳಲ್ಲಿ ಕಾರ್ ರೋಪ್ ವೇ. ವಕ್ಫ್ಗಳಿಗೆ ಅನುದಾನ. ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ 100 ಕೋಟಿ ಅನುದಾನ. ಕೃಷಿಗೆ ಅನುದಾನ. ಕೃಷಿ ಉತ್ಪನ್ನ ಉತ್ತೇಜನಕ್ಕೆ ಪಿಎಂಎಫ್ಎಂಇ ಯೋಜನೆಯಡಿ 80 ಕೋಟಿ ಅನುದಾನ. ಬಹುನಿರೀಕ್ಷಿತ ಎತ್ತಿನಹೊಳೆ ಯೋಜನೆ ವಿಸ್ತರಣೆ. ಸಿರಿಧಾನ್ಯಗಳ ಉತ್ಪನ್ನ ಹೆಚ್ಚಳ. ನಾರಿ ಶಕ್ತಿಗೆ ಕೊಟ್ಟ ಕೊಡುಗೆ. ಮಹಿಳಾ ಸಬಲೀಕರಣ ಉತ್ತೇಜಿಸಿ ಯೋಜನೆಗಳಿಗೆ 96,423 ಕೋಟಿ ಅನುದಾನ. ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರ ಖಾತೆಗೆ ಹಣ. ಮಕ್ಕಳ ಅಭ್ಯುದಯ ಯೋಜನೆಗಳಿಗೆ 54,612 ಕೋಟಿ ಅನುದಾನ. ಆರೈಕೆ ಮಾಡೋರಿಗೆ ಪ್ರೋತ್ಸಾಹ. ಪಾರ್ಶ್ವವಾಯು, ವಿವಿಧ ಕಾಯಿಲೆ ಇರೋರಿಗೆ ಪ್ರೋತ್ಸಾಹಧನ. ರೋಗಿಗಳ ಆರೈಕೆ ಮಾಡೋರಿಗೆ ತಿಂಗಳಿಗೆ 1,000 ಅನುದಾನ. ಜಲಸಂಪನ್ಮೂಲ ಇಲಾಖೆಗೆ ಸಿಎಂ ಕೊಡುಗೆ. ಮಸ್ಕಿ ತಾಲೂಕು ಪಾಮನ ಕಲ್ಲೂರಿಗೆ ನೀರಾವರಿ ಸೌಲಭ್ಯಕ್ಕೆ 990 ಕೋಟಿ ಅನುದಾನ. ಅರ್ಕಾವತಿ ರಿವರ್ ಫ್ರಂಟ್ ಯೋಜನೆ ಜಾರಿ. ಕಾವೇರಿ ನೀರಾವರಿ ನಿಗಮದಡಿ ವಿವಿಧ ಯೋಜನೆಗಳಿಗೆ 2,000 ಕೋಟಿ. ಕಲಬುರಗಿ ನಗರಕ್ಕೆ ಕುಡಿಯುವ ನೀರಿನ ಸರಬರಾಜಿಗೆ ಕ್ರಮ. ಧಾರವಾಡ ಬೆಣ್ಣೆಹಳ್ಳದ ಪ್ರವಾಹ ಗ್ರಾಮಗಳಿಗೆ ತಡೆಗೋಡೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಿಎಂ ಕೊಡುಗೆ. ಮಹಿಳೆಯರಿಂದಲೇ ನಡೆಸುವ ಕೆಫೆ ಸಂಜೀವಿನಿ ಸ್ಥಾಪನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಪ್ರತಿ ಜಿಲ್ಲೆಗಳಲ್ಲಿ ಕ್ರಿಟಿಕಲ್ ಕೇರ್ ಬ್ಲಾಕ್ಗಳ ನಿರ್ಮಾಣ. 9 ಜಿಲ್ಲೆಗಳಲ್ಲಿ 187 ಕೋಟಿ ವೆಚ್ಚದ ಕ್ರಿಟಿಕಲ್ ಕೇರ್ ಬ್ಲಾಕ್ ನಿರ್ಮಾಣ. ಕೆಲವು ತಾಲೂಕುಗಳಲ್ಲಿ 100 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣ. 280 ಕೋಟಿ ವೆಚ್ಚದಲ್ಲಿ ತಾಲೂಕು ಆಸ್ಪತ್ರೆಗಳ ನಿರ್ಮಾಣ. 25 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿರ್ಮಾಣ. ಗ್ರಾಮೀಣ ಪ್ರದೇಶಗಳಲ್ಲಿ 6,499 ಆರೋಗ್ಯ ಕ್ಷೇಮ ಕೇಂದ್ರ ಸ್ಥಾಪನೆ. ಮುಂದಿನ 2 ವರ್ಷಗಳಲ್ಲಿ ಹೃದ್ರೋಗ ಚಿಕಿತ್ಸೆ. ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಟೆಮಿ ಸ್ಟ್ರೋಕ್ ಚಿಕಿತ್ಸೆಗೆ ವ್ಯವಸ್ಥೆ. ಬೆಂಗಳೂರಿನ ಬಡವರಿಗೆ ಉಚಿತ ಪ್ರಯೋಗಾಲಯ. ಸರ್ಕಾರಿ ಶಾಲಾ ಶಿಕ್ಷಣಕ್ಕೆ ಸಿಎಂ ಸಿದ್ದು ಕೊಟ್ಟ ಕೊಡುಗೆ. ಸರ್ಕಾರಿ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ 850 ಕೋಟಿ ಅನುದಾನ. ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ. ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವವರೆಗೆ ಶಿಕ್ಷಣಕ್ಕೆ ಪಬ್ಲಿಕ್ ಶಾಲೆ. 6 ಮತ್ತು 7ನೇ ತರಗತಿ ಕಲಿಕಾ ಸುಧಾರಣೆಗೆ ಸಿಂಚನ ಕಾರ್ಯಕ್ರಮ. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಆಧುನಿಕ ಸೌಲಭ್ಯಕ್ಕೆ 50 ಕೋಟಿ ಅನುದಾನ. ವಾಣಿಜ್ಯ ತೆರಿಗೆ. ಮಂಡ್ಯದ ಮೈ ಶುಗರ್ ಕಾರ್ಖಾನೆ ಆವರಣದಲ್ಲಿ ಹೊಸ ಸಕ್ಕರೆ ಕಾರ್ಖಾನೆ ನಿರ್ಮಾಣ. ರಾಜ್ಯದ ಜವಳಿ ಹಗ್ಗ ನೇಕಾರರಿಗೆ ಅಭಿವೃದ್ಧಿಗೆ ಬಂಡವಾಳ ಹೂಡಿಕೆ. ಕಲಬುರಗಿ 1000 ಎಕರೆ ಪ್ರದೇಶದಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆ.
1 ಲಕ್ಷ ಜನರಿಗೆ ಉದ್ಯೋಗ, 2 ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗ. ಕಿತ್ತೂರು, ಕಲ್ಯಾಣ ಕರ್ನಾಟಕ, ಮೈಸೂರು ಭಾಗಗಳಲ್ಲಿ ಜವಳಿ ಪಾರ್ಕ್ ನಿರ್ಮಾಣ. ಬಳ್ಳಾರಿಯಲ್ಲಿ ಜೀನ್ಸ್ ಅಪರೆಲ್ ಪಾರ್ಕ್ ಅಭಿವೃದ್ಧಿ. ರಾಜ್ಯದ 25 ಜಿಲ್ಲೆಗಳಲ್ಲಿ ಮಿನಿ ಜವಳಿ ಪಾರ್ಕ್ ಸ್ಥಾಪಿಸಲು ಕ್ರಮ. ಉದ್ದಿಮೆದಾರರ ಮೂಲ ಸೌಕರ್ಯಕ್ಕಾಗಿ ಜವಳಿ ನೀತಿಯಡಿ ಸಹಾಯಧನ. ನಂಜನಗೂಡಿನ ಬದನವಾಳದಲ್ಲಿ ಖಾದಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ. ಧಾರವಾಡ ಸಮೀಪ 6,000 ಎಕರೆ ಜಮೀನಿನಲ್ಲಿ ಕೈಗಾರಿಕೆ ಅಭಿವೃದ್ಧಿ. ಗುರುಪುರು, ನೇತ್ರಾವತಿ ನದಿಗಳಲ್ಲಿ ಜಲ ಮೆಟ್ರೋ ಸೇವೆ. ಎಪಿಎಂಸಿಗಳಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಕೇಂದ್ರಗಳು ಸ್ಥಾಪನೆ. ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಬಯೋ ಸಿಎನ್ಜಿ ಪ್ಲಾಂಟ್ ಸ್ಥಾಪನೆ. ಪಿಪಿಪಿ ಮಾದರಿಯಲ್ಲಿ ಪೆಟ್ರೋಲ್ ಬಂಕ್ಗಳ ಸ್ಥಾಪನೆ. ಸಕ್ಕರೆ ಕಾರ್ಖಾನೆಗಳ ಬಳಿ ವೇಬ್ರಿಡ್ಜ್ಗಳ ಸ್ಥಾಪನೆ. 10 ಕೋಟಿ ವೆಚ್ಚದಲ್ಲಿ ಎಪಿಎಂಸಿಗಳ ಡಿಜಿಟಲೀಕರಣಕ್ಕೆ ಕ್ರಮ.